ಒಂದು 6 ಇಯರ್ ಆಯ್ತು ನಾನು ನಂಬಕ್ ಸ್ಟಾರ್ಟ್ ಮಾಡಿ. ನನಗೆ ರಾಯರಿಂದ ತುಂಬಾ ಒಳ್ಳೇದಾಗಿದೆ. ಹಂಗಾಗಿ ಪ್ರತಿ ವಾರನೂ ನಾನು ದೇವಸ್ಥಾನಕ್ಕೆ ಬರ್ತೀನಿ. ತುಂಬಾ ಚೆನ್ನಾಗಿದೆ. ಪ್ರತಿ ವಾರನೂ ಇದೇ ತರ ಅಲಂಕಾರ ಇರುತ್ತೆ. ಮತ್ತೆ ತುಂಬಾ ರಶ್ಶು. ನಾವು ಗುರುವಾರ ಮಾತ್ರ ಇಲ್ಲಿ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಬೆಳಗ್ಗೆನೂ ಅಷ್ಟೇ, ಸಂಜೆನೂ ಅಷ್ಟೇ. ಒಳ್ಳೇದಾಗಿದೆ. ನನ್ನ ಹೆಸರು ನಂದಿನಿ ಅಂತ. ನಾವು 2 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬಾ ನಮಗೆ ಇಲ್ಲಿ ದೇವ್ರ ನಡ್ಕೊಂಡ ಮೇಲೆ ತುಂಬಾ ಚೆನ್ನಾಗಿದೆ, ಅನುಕೂಲ ಆಗಿದೆ. ಜನ ತುಂಬಾ ರಶ್ ಇರುತ್ತೆ. ಆದ್ರೆ ದರ್ಶನ ಮಾಡ್ಕೊಂಡೆ ಹೋಗ್ತೀವಿ. ವಿಶೇಷ ಅಲಂಕಾರ ಚೆನ್ನಾಗೆಲ್ಲ ಮಾಡ್ತಾರೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಮಗೆ ಖುಷಿ ಆಗುತ್ತೆ. ಇದು ಲೀಲಾವತಿ ಅಂತ. ಪ್ರತಿ ಗುರುವಾರ ನಮ್ಮಲ್ಲಿ ಸಂಜೆ ಹೊತ್ತು ಪ್ರಸಾದ ವಿನಿಯೋಗ ನಡೀತಾನೆ ಇರುತ್ತೆ. ಸುಮಾರು ಮಿನಿಮಮ್ 6,000 to 7,000 ಜನ ಸಂಜೆ ಬರ್ತಾರೆ. ಗುರುವಾರ ಬೆಳಗ್ಗೆನೂ ಅಷ್ಟೇ ಜನ ಇರ್ತಾರೆ. ತಿಂಗಳಿಗೆ ಒಂದು ಗುರುವಾರ ಮಧ್ಯಾಹ್ನ ಅನ್ನದಾನ ಇರುತ್ತೆ ಇಲ್ಲಿ. ಅಲ್ಲಿ ಸುಮಾರು ಒಂದು 2,000 ಜನಕ್ಕೆ ನಾವು ಅನ್ನದಾನ ವಿಶೇಷವಾಗಿ ಕೊಡ್ತೀವಿ ಎಲ್ಲರಿಗೂ. ಇದೇ ತರ ಪ್ರತಿ ಗುರುವಾರ ನಮ್ಮಲ್ಲಿ ನಡೀತಾ ಇರುತ್ತೆ. ಜೊತೆಗೆ ನಾವು ಅನ್ನದಾನ ಇಲ್ಲಿ ಏನ್ ಮಾಡ್ತೀವಿ ಅದು ಇಲ್ಲಿ ಜಯನಗರ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕಳ್ಸಿಕೊಡ್ತೀವಿ. ನಾವು ಪೊಲೀಸ್ ಅವರು ನಮ್ಗೆ ಇಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ಅವ್ರ ಕರ್ತವ್ಯಕ್ಕೋಸ್ಕರ ನಾವು ಅವರಿಗೆ ಇಲ್ಲಿಂದ ನಾವು ಊಟನ ಫ್ರೀಯಾಗಿ ಕಳ್ಸಿಕೊಡ್ತಾ ಇದ್ದೀವಿ. ಜನಗಳು ತುಂಬಾ ಸಂತೋಷ ಪಡ್ತಾ ಇದಾರೆ. ಅವರಾಗೆ ಮುಂದ್ ಬಂದು ನಾವು ಸೇವೆ ಮಾಡ್ತೀವಿ, ಅನ್ನದಾನ ನಾವು ಮಾಡ್ತೀವಿ ಅಂತ ಬರ್ತಾ ಇದಾರೆ. ಅದು ತುಂಬಾ ಜನ ಮಾಡ್ತಾ ಇದಾರೆ. ಅದೇ ತರ ಗುಡಿ ನಾಗೇಂದ್ರ ಸ್ವಾಮಿ ಮಠದ ಕಾರ್ಯದರ್ಶಿ ಸುರೇಶ್ ಅಂತ.